ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಸಂಕುಲ ಯುದ್ಧವು ಎಂಬ 46ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ರಾಜ, ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ಅಲ್ಲಲ್ಲಿ ಲಕ್ಷೋಪಲಕ್ಷ ಕಾಲ್ಬಲಗಳು ನಿರ್ದಾಕ್ಷಿಣ್ಯವಾಗಿ ಯುದ್ಧ ಮಾಡಿದವು. ಮಗನು ತಂದೆಯೆಂದು ನೋಡಲಿಲ್ಲ, ತಂದೆಯು ಮಗನೆಂದು ನೋಡಲಿಲ್ಲ, ಸಹೋದರನು ಸಹೋದರನನ್ನು ನೋಡಲಿಲ್ಲ. ಹಾಗೆಯೇ ಸೋದರ ಮಾವನು ಸೋದರಳಿಯನನ್ನಾಗಲಿ, ಅಳಿಯನು ಮಾವನನ್ನಾಗಲಿ, ಸ್ನೇಹಿತನು ಸ್ನೇಹಿತನನ್ನಾಗಲಿ ನೋಡದೆ ಹೊಡೆದಾಡಿದರು. ಪಾಂಡವರು ಭೂತಾವಿಷ್ಟರಾದಂತೆ ಕೋಪದಿಂದ ಕೌರವರೊಡನೆ ಯುದ್ಧ ಮಾಡಿದರು. ಕೆಲವು ಮಂದಿ ವೀರರು ರಥ ಸೈನ್ಯಗಳನ್ನು ರಥಗಳಿಂದಲೇ ಎದುರಿಸಿದರು. ನೊಗಗಳಿಂದ ನೊಗಗಳನ್ನು, ಅಡ್ಡ ಮರಗಳಿಂದ ಅಡ್ಡ ಮರಗಳನ್ನು, ಮೂಕಿಗಳಿಂದ ಮೂಕಿಗಳನ್ನು, ಇರಿಚಿಗಳಿಂದ ಇರಿಚಿಗಳನ್ನು ಬಡಿದು ಮುರಿಯುತ್ತಿದ್ದರು. ಅನ್ಯೋನ್ಯ ವಧೋದ್ಯತರಾದ ಕೆಲವರು ತಮಗೆ ಎದುರಿಸಲು ಅರ್ಹರಲ್ಲದವರನ್ನು ಎದುರಿಸುವರು. ಕೆಲವು ಮಂದಿ ರಥಿಕರು ಶತ್ರು ಸೈನ್ಯದ ರಥಿಕರನ್ನು ಎದುರಿಸಿ ಅವರನ್ನು ಕದಲಿಸಲಾರದೆ ಹಿಂತಿರುಗಿದರು. ದೊಡ್ಡ ದೇಹವುಳ್ಳ ಮದದಾನೆಗಳು ಕೋಪಗೊಂಡು ಶತ್ರು ಪಕ್ಷದ ಆನೆಗಳನ್ನೆದುರಿಸಿ ತಮ್ಮ ಕೊಂಬುಗಳಿಂದ ಒಂದನ್ನೊಂದು ತಿವಿದು ಕೊಂದವು. ಕೆಲವು ಆನೆಗಳು ಅಂಬಾರಿಗಳನ್ನು, ಧ್ವಜಗಳನ್ನು ಕಟ್ಟಿದ ದೊಡ್ಡ ಆನೆಗಳೊಡನೆ ಹೋರಾಡಿ ಆ ಮಹಾಗಜಗಳ ದಂತಗಳಿಂದ ಬಾಧೆಪಟ್ಟು ಬಹಳವಾಗಿ ನೊಂದು ಓಡಿದವು. ಒಳ್ಳೆ ಸುಶಿಕ್ಷಿತಗಳಾಗಿ ಮದ್ರ ಮದಸ್ರಾವವುಳ್ಳ ಕೆಲವು ಮಹಾಗಜಗಳು ಅಂಕುಶಗಳಿಂದಲೂ ವೇಣುಕವೆಂಬ ಆಯುಧಗಳಿಂದಲೂ ಪ್ರೇರಿತಗಳಾಗಿ ತಮ್ಮಿದಿರಾಗಿದ್ದ ಮದಿಸಿದ ಆನೆಗಳನ್ನೆದುರಿಸಿ ಯುದ್ಧ ಮಾಡಿ ಬಹಳವಾಗಿ ನೊಂದು ಪಕ್ಷಿಗಳಂತೆ ನಡುಗುತ್ತಾ ದಿಕ್ಕು ಅಪಾಲಾಗಿ ಓಡಿದವು. ಯುದ್ಧ ಕಾರ್ಯದಲ್ಲಿ ಸುಶಿಕ್ಷಿತಗಳಾಗಿ ಮೂರು ಮದಧಾರೆಯುಳ್ಳವು ಆದ ಆನೆಗಳು ರಿಷ್ಟಿ, ತೋಮರ ಮತ್ತು ನಾರಾಚಗಳಿಂದ ಮರ್ಮ ಸ್ಥಾನಗಳಲ್ಲಿ ಭೇದಿಸಲ್ಪಟ್ಟು ಕೆಳಗೆ ಬಿದ್ದು ಸಾಯುತ್ತಿದ್ದವು. ಕೆಲವು ಆನೆಗಳು ಭಯಂಕರವಾದ ಶಬ್ದಗಳನ್ನು ಮಾಡುತ್ತಾ ದಿಕ್ಕುಗೆಟ್ಟು ಓಡಿದವು. ವಿಶಾಲವಾದ ಎದೆಯು, ಶತ್ರು ನಿಗ್ರಹ ಶಕ್ತಿಯು ಉಳ್ಳ ಆನೆಗಳ ಪಾದರಕ್ಷಕರು, ರಿಷ್ಟಿಗಳು, ಬಿಲ್ಲುಗಳು, ಥಳಥಳನೆ ಹೊಳೆಯುವ ಕೊಡಲಿಗಳು, ಗದೆಗಳು, ಮುಸಲಗಳು, ಬೆಂಡಿವಾಲಗಳು, ತೋಮರಗಳು, ಕಬ್ಬಿಣದ ಪರಿಘಾಯುಧಗಳು, ಚೆನ್ನಾಗಿ ತೀಡಿ ಹರಿತ ಮಾಡಿದ 30 ಅಂಗುಲಗಳಿಗಿಂತ ಹೆಚ್ಚು ಅಗಲವು ಉಳ್ಳ ಕತ್ತಿಗಳು, ಈ ಮುಂತಾದ ಆಯುಧಗಳನ್ನು ಕೈಯಲ್ಲಿ ಹಿಡಿದು ಒಬ್ಬರನ್ನೊಬ್ಬರು ಕೊಲ್ಲುವ ಉದ್ದೇಶದಿಂದ ಅಲ್ಲಲ್ಲಿ ಸುತ್ತಾಡುತ್ತಿದ್ದರು. ಒಬ್ಬರನ್ನೊಬ್ಬರು ಎದುರಿಸಿ ಓಡಿ ಬರುವ ಶೂರರ ಕತ್ತಿಗಳು ಮನುಷ್ಯರ ಹೊಟ್ಟೆಗಳಲ್ಲಿ ನಾಟಿದವು. ವೀರರ ಕೈಗಳಿಂದ ಸುತ್ತಿ ಬೀಸಲ್ಪಟ್ಟ ಮರ್ಮಭೇದಕಗಳಾದ ಕತ್ತಿಗಳ ಶಬ್ದವೇ ಎಡಬಿಡದೆ ಕೇಳಿಸುತ್ತಿದ್ದವು. ಗದೆಗಳಿಂದ ಹೊಡೆಯುವುದು, ಮುಸಲಗಳಿಂದ ಬಡಿಯುವುದು, ಕತ್ತಿಗಳಿಂದ ಕಡಿಯುವುದು, ಆನೆಗಳು ತಮ್ಮ ಕೊಂಬುಗಳಿಂದ ಸೀಳುವುದು, ಸೊಂಡಿಲುಗಳಿಂದ ಹೊಡೆಯುವುದು, ಹೀಗೆ ಅನ್ಯೋನ್ಯವಾಗಿ ಘಾತಿಗೊಂಡ ಯುದ್ಧವೀರರ ರೋದನೆಗಳು ನರಕದಲ್ಲಿರುವ ಪ್ರಾಣಿಗಳ ಗೋಳಾಟದಂತೆ ಕೇಳಿಸಿತು. ಕುದುರೆಯ ಸವಾರರು ಚಾಮರಾಲಂಕೃತಗಳಾಗಿ ಹಂಸದಂತೆ ಬಿಳಿಯ ಬಣ್ಣವುಳ್ಳ ಕುದುರೆಗಳಿಂದ ಒಬ್ಬರನ್ನೊಬ್ಬರು ಎದುರಿಸಿ ವೇಗದಿಂದ ಓಡಿದರು. ಅವರಿಂದ ಪ್ರಯೋಗಿಸಲ್ಪಟ್ಟ ಈಟಿಗಳು ಗುರಿಯಿಟ್ಟೆಡೆಗಳಲ್ಲಿ ಬಲವಾಗಿ ನಾಟಿಕೊಂಡವು. ಕೆಲವು ಮಂದಿ ಕುದುರೆಯ ವೀರರು ಶತ್ರು ಸೇನೆಯ ಮಧ್ಯದಲ್ಲಿ ನುಗ್ಗಿ ರಥಗಳ ಮೇಲೆ ಕುಳಿತಿದ್ದ ರಥಿಕರ ತಲೆಗಳನ್ನು ಕಡಿದೆಸೆಯುತ್ತಿದ್ದರು. ರಥಿಕರು ಬಾಣಗಳಿಂದ ಕುದುರೆಯ ಸೈನಿಕರನ್ನು ಹೊಡೆದು ಕೊಲ್ಲುತ್ತಿದ್ದರು. ಮೇಘಗಳಿಗೆ ಸಮಾನವಾಗಿ ಸುವರ್ಣಾಲಂಕೃತಗಳಾದ ಮದದಾನೆಗಳು ಕುದುರೆಗಳನ್ನು ಹೊಡೆದಪ್ಪಳಿಸಿ ಕಾಲುಗಳಿಂದ ತಿಕ್ಕುತ್ತಿದ್ದವು. ಈಟಿಗಳಿಂದ ಕೆಲವು ಆನೆಗಳ ಕುಂಭಸ್ಥಳವು ಪಾರ್ಶ್ವಗಳು ಭೇದಿಸಿ ಅವು ದುಃಖದಿಂದ ಕೂಗಿದವು. ಆನೆಗಳು ಕೆಲವು ಕುದುರೆಗಳನ್ನು ಮೇಲಿದ್ದ ರಾಹುತರೊಡನೆ ಸೇರಿಸಿ ತಮ್ಮ ಕೊಂಬುಗಳ ತುದಿಯಿಂದ ಮೇಲೆತ್ತಿ ಬಿಸಾಡುತ್ತಿದ್ದವು ಮತ್ತು ತಮ್ಮಿದಿರಾಗಿ ಬಂದ ರಥಗಳನ್ನು ನಾನಾ ಕಡೆಗಳಲ್ಲಿ ಮುರಿಯುತ್ತಾ 4 ದಿಕ್ಕುಗಳಲ್ಲಿಯೂ ಓಡಾಡುತ್ತಿದ್ದವು. ಕೆಲವು ದೊಡ್ಡ ಮದದಾನೆಗಳು ಕುದುರೆಯ ಸವಾರರೊಡನೆ ಕುದುರೆಗಳನ್ನು ತಮ್ಮ ಸೊಂಡಿಲುಗಳಿಂದಲೂ ಕಾಲುಗಳಿಂದಲೂ ತಿಕ್ಕಿ ನಾಶ ಮಾಡಿದವು. ಗಜಾಶ್ವಯೋಧರಿಂದ ಪ್ರಯೋಗಿಸಲ್ಪಟ್ಟ ತೀಕ್ಷ್ಣ ಬಾಣಗಳು ಆನೆಗಳ ಅಂಗಾಂಗಗಳಲ್ಲಿ ನಾಟಿದವು. ವೀರರು ಪ್ರಯೋಗಿಸಿದ ಘೋರ ಶಕ್ತ್ಯಾಯುಧಗಳು ಅಲ್ಲಿ ಮನುಷ್ಯರ ಶರೀರಗಳನ್ನು, ಕುದುರೆಗಳ ದೇಹಗಳನ್ನು, ಕಬ್ಬಿಣದ ಅಂಗಿಗಳನ್ನು ಭೇದಿಸಿಕೊಂಡು ಹೋಗಿ ನೆಲದಲ್ಲಿ ನಾಟಿದವು. ಕೆಲವು ವೀರರು ಹುಲಿಯ ಚರ್ಮದ ಚೀಲದಲ್ಲಿ ಹಾಕಿಟ್ಟು ಹುಲಿಯ ಚರ್ಮದಲ್ಲಿ ಕಟ್ಟಲ್ಪಟ್ಟಿದ್ದ ಮಸದ ಕತ್ತಿಗಳಿಂದ ಶತ್ರುಗಳನ್ನು ಎದುರಿಸಿದರು.
ಕೆಲವು ವೀರರು ಧೈರ್ಯದಿಂದ ತಮ್ಮೆದಿರಾಗಿ ಬಂದವರನ್ನು ಕೋಪದಿಂದ ಧಿಕ್ಕರಿಸಿ ನಿಂತವರನ್ನು ಅವರ ಎಡಬಲದ ವಾಹನಗಳನ್ನು ನೋಡಿ ಕತ್ತಿ, ಕೇಟಕ, ಕೊಡಲಿ ಇವುಗಳನ್ನು ಹಿಡಿದು ವೇಗದಿಂದ ಮೇಲೆ ಬಿದ್ದರು. ಕೆಲವು ಆನೆಗಳು ಸೊಂಡಿಲುಗಳಿಂದಲೇ ರಥಾಶ್ವಗಳನ್ನು ಹಿಡಿದೆಳೆದುಕೊಂಡು ತಮ್ಮ ಕಿವಿಗೆ ಬಿದ್ದ ಶಬ್ದಗಳನ್ನು ಅನುಸರಿಸಿ ಎಲ್ಲಾ ದಿಕ್ಕುಗಳಲ್ಲಿಯೂ ಓಡಾಡಿದವು. ಅಲ್ಲಿ ಆನೆಗಳ ಸೊಂಡಿಲುಗಳಿಂದ ಹಿಡಿದು ಕೊಲ್ಲಲ್ಪಟ್ಟವರು ಕೆಲವರು, ಕೊಡಲೆಗಳಿಂದ ಭೇದಿಸಲ್ಪಟ್ಟವರು ಕೆಲವರು, ಆನೆಗಳಿಂದ ತುಳಿಯಲ್ಪಟ್ಟವರು ಕೆಲವರು. ಕೆಲವರನ್ನು ಕುದುರೆಗಳು ಕಾಲಿಂದೊದೆದು ಪುಡಿ ಮಾಡಿದವು. ರಥದ ಗಾಲಿಗಳು ಮೈಮೇಲೆ ಹರಿಯುವುದರಿಂದ ಕೆಲವರು ತುಂಡಾದವರು. ಕೆಲವರು ತಮ್ಮ ಹೆಂಡಿರು ಮಕ್ಕಳನ್ನು, ಕೆಲವರು ತಮ್ಮ ತಮ್ಮ ತಂದೆ, ಬಂಧುಗಳು, ಸಹೋದರರು, ಮಾವಂದಿರು, ಅಳಿಯಂದಿರು ಮುಂತಾದವರೆಲ್ಲರ ಹೆಸರುಗಳನ್ನು ಹಿಡಿದು ಕೂಗಿಡುತ್ತಿದ್ದರು. ನರಗಳು ಕಿತ್ತು ಹೋದವರು, ತೊಡೆ ಮುರಿದವರು, ಕೈ ಮುರಿದವರು, ಎಲುಬು ಮುರಿದವರು ಅಲ್ಲಲ್ಲಿ ಒದೆದಾಡಿ ಸಾಯುತ್ತಿದ್ದರು. ಪ್ರಾಣವು ಹೋಗುವ ಸ್ಥಿತಿಯಲ್ಲಿ ಕೆಲವರು ಭೂಮಿಯ ಮೇಲೆ ಬಿದ್ದು ಹೊರಳಾಡುತ್ತಾ ದಾಹದಿಂದ ನೀರಿಗಾಗಿ ಬಾಯಿ ಬಿಡುತ್ತಿದ್ದರು. ರಕ್ತ ಪ್ರವಾಹಗಳಲ್ಲಿ ತೊಯ್ದವರು, ಶಸ್ತ್ರ ಬಾಧೆಗಳಿಗೆ ಗುರಿಯಾದವರು ತಮ್ಮನ್ನು ತಾವೇ ನಿಂದಿಸಿಕೊಂಡು ನಿನ್ನ ಪುತ್ರರನ್ನು ಬಹಳವಾಗಿ ನಿಂದಿಸಿದರು. ಶೂರರಾದ ಕೆಲವು ಕ್ಷತ್ರಿಯರು ಒಬ್ಬರಿಗೊಬ್ಬರು ಶತ್ರುಗಳಾಗಿದ್ದರು. ಒಬ್ಬರ ಮೇಲೊಬ್ಬರು ಆಯುಧಗಳನ್ನು ಪ್ರಯೋಗಿಸಲು ಮುಂದುವರಿಯದೇ ಇದ್ದರು. ಕೆಲವು ವೀರರು ಉತ್ಸಾಹದಿಂದ ಒಬ್ಬರನ್ನೊಬ್ಬರು ಹೆದರಿಸುತ್ತಿದ್ದರು. ಕೆಲವರು ಕ್ರೋಧದಿಂದ ತುಟಿಗಳನ್ನು ಕಚ್ಚಿಕೊಳ್ಳುತ್ತಾ ಉಪ್ಪು ಗಂಟು ಹಾಕಿದ ಮುಖದೊಡನೆ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು. ದೃಢ ಮನಸ್ಸುಳ್ಳ ಬಲಶಾಲಿಗಳು ಕೆಲವರು ಬಾಣಘಾತಗಳಿಂದ ಗಾಯಪಟ್ಟು ಬಹಳ ಬಾಧೆಗಳಿಗೆ ಗುರಿಯಾದರೂ ನಿಶ್ಶಬ್ದವಾಗಿ ನಿಂತಿರುತ್ತಿದ್ದರು. ಯುದ್ಧದಲ್ಲಿ ರಥಹೀನರಾಗಿ ಬಿದ್ದ ಕೆಲವು ಶೂರರು ಹೂಬಿಟ್ಟ ಫಲಾಶ ವೃಕ್ಷಗಳಂತೆ ಬಿದ್ದಿದ್ದರು. ಅತಿ ಭಯಂಕರವೂ ವೀರ ಕ್ಷಯ ಕಾರಣವೂ ಆದ ಆ ಯುದ್ಧವು ನಡೆಯುವಾಗ ಸೇನೆಗಳಲ್ಲಿ ಅನೇಕರು ಭಯಂಕರ ಶಬ್ದಗಳನ್ನು ಮಾಡುತ್ತಿದ್ದರು. ಕೌರವ ಪಾಂಡವರ ಆ ಯುದ್ಧದಲ್ಲಿ ತಂದೆಯು ಮಗನೆಂದು, ಮಗನು ತಂದೆಯೆಂದು, ಅಳಿಯನು ಮಾವನೆಂದು, ಮಾವನು ಅಳಿಯನೆಂದು ನೋಡದೆ ಕೊಲ್ಲುತ್ತಿದ್ದರು. ಸಂಬಂಧಿಯು ಸಂಬಂಧಿಯನ್ನೇ ಕೊಲ್ಲುತ್ತಿದ್ದನು. ದಯಾ ದಾಕ್ಷಿಣ್ಯಗಳಿಲ್ಲದೆ ಕಂಡವರನ್ನು ಕೊಲ್ಲುವ ಆ ಘೋರ ಯುದ್ಧವು ನಡೆಯುವಾಗ ಭೀಷ್ಮನಿಗೆ ಎದಿರಾದ ಪಾಂಡವರ ಸೇನೆಯು ಭಯದಿಂದ ನಡುಗಿತು. ಆಗ ಭೀಷ್ಮನು 5 ನಕ್ಷತ್ರ ಚಿಹ್ನೆಗಳೊಡಗೂಡಿದ ಎತ್ತರವಾದ ತಾಳಧ್ವಜವುಳ್ಳ ದೊಡ್ಡ ರಥದ ಮೇಲೆ ಮೇರುವಿನಲ್ಲಿ ಚಂದ್ರನು ಹೇಗೋ ಹಾಗೆ ಪ್ರಕಾಶಿಸಿದನು. ಇದು 46ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.